ಹಾಯ್ ಫ್ರೆಂಡ್ಸ್, ನಾನು ಪವಿತ್ರ ಟೇಲರ್. ಇವತ್ತು ಬೋಟ್ ನೆಕ್ ಬ್ಲೌಸ್ ಸ್ಟಿಚ್ ಮಾಡಿ ನೋಡ್ರಿ. ಕ್ಲೋಸ್ ನೆಕ್, ಬ್ಯಾಕ್ ಕ್ಲೋಸ್ ನೆಕ್ ಕಟಿಂಗ್ ವಿಡಿಯೋ ಹಾಕಿದ್ದಲ್ಲ ನಾನು ನಿನ್ನೆ. ಇವತ್ತು ಅದ್ರ ಸ್ಟಿಚಿಂಗ್ ವಿಡಿಯೋ ಹಾಕ್ಲತ್ತೀನಿ ನೋಡ್ರಿ. ನಿನ್ನೆನೇ ಇದ್ರದ್ದು ವಿಡಿಯೋ ಮಾಡ್ಕೊಂಡಿನಿ. ನನಗೆ ವಾಯ್ಸ್ ಕೊಟ್ಟು ರೆಕಾರ್ಡಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇದು ಬ್ಲೌಸ್ ಇವತ್ತು ಹಾಕಾಕತ್ತೀನಿ ಇದ್ರ ವಿಡಿಯೋ. ಕ್ಲೋಸ್ ನೆಕ್ ನೋಡ್ರಿ, ಸ್ಕೂಲ್ ಯೂನಿಫಾರ್ಮ್ ಸ್ಯಾರಿ ಬ್ಯಾಗಿದ್ದು ಬ್ಲೌಸ್ ಇವು. ಎರಡು ಬ್ಲೌಸ್ ಇವತ್ತೇ ಸ್ಟಿಚ್ ಮಾಡ್ಕೊಂಡಿನಿ. ನನಗೆ ಕ್ಯಾಮ್ರದ್ದು ಸ್ಟ್ಯಾಂಡ್ ಇಲ್ಲ, ಒಬ್ಬರು ಹಿಡ್ಕೊಂಡು ನಿಂತ್ಕೋಬೇಕು. ನನ್ನ ಮಗಳದ್ದು ಎಕ್ಸಾಮ್ ಇತ್ತು, ಓದ್ಕೊಳ್ಳೋದು ಅಂತೇಳಿ ಸ್ವಲ್ಪನೇ ಹಿಡ್ಕೊಂಡಾಳ. ಪೂರ್ತಿ ಬ್ಲೌಸ್ ಸ್ಟಿಚ್ ಮಾಡೋತಕ್ಕ ವಿಡಿಯೋ ಮಾಡ್ಕೊಳ್ಳೋದಾಗಿಲ್ಲ ರೀ. ಇದ್ರದ್ದು ಎಷ್ಟು ಆಗ್ತದ ಅಷ್ಟೇ ವಿಡಿಯೋ ಮಾಡ್ಕೊಂಡಿನಿ. ಸ್ಲೀವ್ಸ್ ಸ್ಟಿಚ್ ಮಾಡ್ಕೋಬೇಕಾದ್ರೆ ಇಷ್ಟು ವಿಡಿಯೋ ಹಿಡ್ಕೊಂಡು ಆಮೇಲೆ ಆಕಿನ ಹೋಮ್ವರ್ಕ್ ಅದ ಅಂತೇಳಿ ಆಕಿ ಹೋದ್ಮೇಲೆ ನನಗೆ ಎಷ್ಟು ಆಗ್ತದ ಅಷ್ಟೇ ವಿಡಿಯೋ ಮಾಡ್ಕೊಂಡು ನೋಡ್ರಿ. ಈ ಬ್ಲೌಸ್ದ ಕಟಿಂಗ್ ಕ್ಲೋಸ್ ನೆಕ್ಕಿಂದದ ಯಾವ ಥರ ಬರ್ತದ ನೋಡ್ರಿ. ಇದ್ರದ್ದು ಫುಲ್ ನಾನು ಸ್ಲೀವ್ಸಿಗಂತೂ ಹೊಲಿಗೆ ನೆರಿಗೆ ಒಂಚೂರು ಮೇಲೆ ಕಾಣದೇ ಇರೋ ಥರನೇ ಹಾಕೀನಿ. ಟೀಚರ್ಸ್ ಬ್ಲೌಸ್ ಇದು, ಸ್ಕೂಲ್ ಯೂನಿಫಾರ್ಮ್ ಆಗಿಲ್ಲ ನೋಡ್ರಿ. ಅವ್ರಿಗೆ ನಾರ್ಮಲ್ ಸ್ಕೂಲಲ್ಲಿ, ಪ್ರೈವೇಟ್ ಸ್ಕೂಲಲ್ಲಿ ಕೊಡ್ತಾರಲ್ಲ ಸ್ಕೂಲ್ ಯೂನಿಫಾರ್ಮ್, ಅದ್ರ ಮ್ಯಾಗಿನ ಎರಡು ಸೀರೆದು ಬ್ಲೌಸ್ ರೆಡಿ ಮಾಡೀನಿ. ನಿನ್ನೆ ರೆಡಿ ಮಾಡಿ ನೋಡ್ರಿ. ಎರಡು ಕಟ್ಟಿಂಗ, ಎರಡು ಸ್ಟಿಚಿಂಗ. 6 ತನಕ ಎರಡು ಬ್ಲೌಸ್ ಮುಗಿಸಿದ್ರಿ. ಕಟ್ ಮಾಡಿ ಸ್ಟಿಚ್ ಮಾಡಿ ಹೊಲ್ಕೊಟ್ಟಿದ್ದ. ಭಾಳ ಆದ್ರೆ 6:30 ಆಗಿತ್ತು ರೀ ನಿನ್ನೆ ಸಾಯಂಕಾಲ ಟೈಮ್ ಎರಡು ಬ್ಲೌಸ್ ಮುಗಿಸೋದಕ್ಕೆ. ಅದ್ರಾಗ ಮಾಡ್ಕೊಳ್ಳೋದಾಗಿಲ್ಲ, ಯಾಕಂದ್ರೆ ಮಷಿನ್ ಸ್ವಲ್ಪ ಕೈ ಕೊಡಕತ್ತಿತ್ತು ಅವಾಗವಾಗ. ಅದನ್ನು ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಮಾಡೋಷ್ಟೊತ್ತಿಗೆ ಲೇಟ್ ಆಯಿತು. ನಾನು ಮಷಿನ್ ತೊಗೊಂಡಾಗ ಮೊದಲೇ ಸಾದಾ ಮಷಿನ್ ತೊಗೊಂಡಿದ್ರಿ 3,000ಅದು. ಅಂದರೆ ಪಿಕೋ ಮಷಿನ್ ತೊಗೊಂಡಿದ್ದ 9,500 ಕೊಟ್ಟು. ಅದ್ರಾಗೆ ಬಟ್ಟೆ ಹೊಲಿಯೋದೊಂದು 3,000 ಕೊಟ್ಟು ಬರೀ ಗಡ್ಡಿ ತೊಗೊಂಡು ಬಂದಿದ್ವಿ. ಅದ್ರ ಮೇಲೆ ಸ್ಟಿಚ್ ಮಾಡಿ ಅಮೌಂಟ್ಲಿಂತಾನೆ 10,000 ಕೊಟ್ಟು ಈ ಮಷಿನ್ ತೊಗೊಂಡು ನೋಡ್ರಿ. ನಾನು ಆ ಮಷಿನ್ ತೊಗೊಂಡು 1 ವರ್ಷಕ್ಕೆ ಈ ಮಷಿನ್ ತೊಗೊಂಡೆ. ಯಾವ ಮಷಿನ್ ಮೇಲೆ ಜಾಸ್ತಿ ದಪ್ಪನ ಬಟ್ಟೆ ಅದೆಲ್ಲ ಸ್ಟಿಚ್ ಮಾಡ್ಲಿಕ್ಕೆ ಆಗಲ್ಲಾಗಿತ್ತು. ಅದಕ್ಕಂತೇಳಿ ಈ ಮಷಿನ್ ತೊಗೊಂಡಿನಿ. ನನಗೂ ಇನ್ನೂ ಅದು ಮಷಿನ್ ತೊಗೋಬೇಕನ್ನೋದು ಇನ್ನೂ ಐತಿ. ಇನ್ನೂ ಒಂದು ಮಷಿನ್ ತೊಗೋಬೇಕನ್ನೋ ಪ್ಲ್ಯಾನ್ ಅದ. ಬಟ್ ಅದ್ರ ಮಷಿನ್ ಅಮೌಂಟ್ ಹಾಕಿನೇ ತೊಗೋಬೇಕಂತ ಹೇಳಲತ್ತೀನಿ. ಈಗ ಇದು ಮಷಿನ್ ತೊಗೊಂಡಿನಿ. ಈ ಮಷಿನ್ ತೊಗೊಂಡ್ಮೇಲೆ ಎಲ್ಲ ಬಟ್ಟೆನೂ ಇದ್ರ ಮೇಲೆ ಸ್ಟಿಚ್ ಮಾಡ್ತೀನಿ. ಕರೆಂಟ್ ಇದ್ದಾಗ ಮೋಟ್ರ್ ಹಚ್ತೀನಿ, ಕರೆಂಟ್ ಇಲ್ಲಾಂದ್ರೆ ಕಾಲಿಗೆ ತುಳ್ದು ಹೊಲಿಯೋಕ್ಕೂ ಈಸಿ ಆಗ್ತದ್ರಿ. ಅವು ಕರೆಂಟ್ ಮ್ಯಾಗಿನ ಮಷಿನ್ ತೊಗೊಂಡ್ರೆ ಕರೆಂಟ್ ಇದ್ದಾಗ ಅಷ್ಟೇ, ಕರೆಂಟ್ ಇರ್ಲಾರ್ದಾಗ ಕೂಡ್ಬೇಕಾಗ್ತದೆ ನಾವು. ಈ ಮಷಿನ್ ಆದ್ರೆ ನಡೀತದೆ ಅಂಥೇಳಿ ಇದೇ ಮಷಿನ್ ಮೇಲೆ ನಾನು ಸ್ಟಿಚ್ ಮಾಡ್ತೀನಿ. ಇದು ಬ್ಲೌಸ ಯಾವ ಥರ ಸ್ಟಿಚ್ ಮಾಡೀನಿ ಅಂಥೇಳಿ ನೋಡ್ರಿ. ನೀವು ಇದ್ರದ್ದು ಕಟ್ಟಿಂಗ ಸ್ಟಿಚಿಂಗ ಪೂರ್ತಿ ವಿಡಿಯೋ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿರಿ, ನಾನು ಹಾಕ್ತೀನಿ. ಯಾಕಂದ್ರೆ ನನಗೆ ಪೂರ್ತಿ ಬ್ಲೌಸ್ ಹೊಲಿದಿದ್ದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅದು ವಿಡಿಯೋ ಮಾಡ್ಕೊಳಕ್ಕೆ ಆಗ್ತಿತ್ತಂದ್ರೆ ಹಾಕ್ತಿದ್ದೆ, ಅದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನಿಮಗೆ ವಿಡಿಯೋ ಮಾಡ್ಕೊಳ್ಳೋಷ್ಟೊತ್ತಿಗೆ ಆಲ್ರೆಡಿ ಒಂದು ಬ್ಲೌಸ್ನ ಹೊಲಿದಿದ್ದ. ಮುಂದೆ ಸ್ಟಾರ್ ನೆಕ್ ಇಟ್ಟು ಹೊಲ್ದೆ ನೋಡ್ರಿ. ಇದು ಕ್ಲೋಸ್ ನೆಕ್ಕಿಂದೆ, ಬ್ಯಾಕ್ ಕ್ಲೋಸ್ದ, ಫ್ರಂಟ್ ನಾರ್ಮಲ. ಸ್ಟಾರ್ ನೆಕ್ ಇಟ್ಟು ಎಲ್ಲ ಬ್ಲೌಸಿಗೆ ಭೀ ನಾವು ಇಲ್ಲಿ ಲೈನಿಂಗೇ, ಹುಕ್ಸ್ ಪಟ್ಟಿಗೆ ಲೈನಿಂಗೇ ಕೊಡ್ತೀವಿ. ಒಳಗೆ ಯಾವ ಬಟ್ಟೆ ಹಾಕಿರ್ತೀವಿ ಅದೇ ಬಟ್ಟೆನೇ ಕೊಡ್ತೀವಿ. ಇದೇ ಬ್ಲೌಸ್ ನೋಡ್ರಿ. ಇದು ಯಾವ ಥರ ಬಂದದಂತ ನೋಡ್ರಿ. ಅವಾಗೇ ರೆಡಿ ಮಾಡೀನಿ. ಫುಲ್ಲು ಬ್ಯಾಕ್ ಕ್ಲೋಸ್ ನೆಕ್, ಏನೂ ಇಲ್ಲ. 1.5 ಇಂಚ್ ಅಷ್ಟೇ ಗ್ಯಾಪ್ ಇರ್ಬೋದು ಬ್ಯಾಕ, ಅಷ್ಟೇ ಅದ. ಅದು ಫುಲ್ ಬ್ಲೌಸು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಅಂತ ಹೇಳಿನಲ್ಲ. ಲಾಸ್ಟಿಗೆ ಇದು ಬ್ಲೌಸ್ ಮುಗಿಯೋದಕ್ಕೆ ಬಂದು ನನ್ನ ಮಗಳು ಬಂದಮೇಲೆ ಸ್ವಲ್ಪ ಇದೊಂಚೂರು ಮಾಡ್ಕೊ ಅಂದಿದ್ದಕ್ಕೆ ಒಂದು ಸ್ವಲ್ಪ ಹಿಡ್ದಾಳಕಿ ಫೋನು. ಇದು ವಿಡಿಯೋ ಮಾಡ್ಕೊಂಡು ನೋಡ್ರಿ. ಲಾಸ್ಟ್ ಎಂಡಿಗೆ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆಗೋ ಟೈಮಿಗೆ ಇದ್ರ ವಿಡಿಯೋ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಳಕ್ಕೆ ಒಬ್ಬರು ಬೇಕು, ಕರೆಕ್ಟ್ ಆಗಲ್ಲಾಗ್ಯದ. ನಿಮಗೆ ಅಷ್ಟಕ್ಕೂ ಇದ್ರ ಕಟ್ಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಎರಡೂ ಬೇಕಂದ್ರೆ ಕಮೆಂಟ್ ಮಾಡಿರಿ, ನಾನು ಹಾಕ್ತೀನಿ. ಹೆಂಗಾರ ಅಡ್ಜಸ್ಟ್ ಮಾಡ್ಕೊಂಡು ನಾನು ಹಾಕ್ತೀನಿ. ಯಾರಿಗಾರೆ ಒಂದು ದಿನ ಟೈಮ್ ತೊಗೊಂಡು ವಿಡಿಯೋ ಹಾಕ್ತೀನಂತ. ಇದು ನಿಮಗೆ ಅರ್ಥ ಆಗ್ತದೆ ಅಂತೇಳಿ ಹಾಕೀನಿ. ಈ ಕ್ಲೋಸ್ ನೆಕ್ ಬ್ಲೌಸ ಜಲ್ದಿ ಆತಾವ್ರಿ, ಲೇಟ್ ಭೀ ಆಗಲ್ಲ. ಆಯಿತು ಸ್ಪೀಡಾಗಿ ಭೀ ಆತವ, ಜಲ್ದಿ ಆಗ್ತಾವೆ ನೋಡ್ರಿ. ನಾರ್ಮಲ್ ಬ್ಲೌಸ್ ಹೊಲಿಯೋದ್ರಕ್ಕಿಂತ ಜಲ್ದಿ ಆತಾವ ಇವು. ಹೊಲಿಯೋರು ಅರ್ಧ ತಾಸು ಒಳಗೆ ಹೊಲಿತಿರ್ಬೇಕು. ನಾವು ಹೊಲಿಲಿಕ್ಕೆ ಇಷ್ಟ ಆಗ್ತದೆ. ನಾರ್ಮಲಾಗಿ ಹೊಲಿಯೋರು ಒಂದು ಅರ್ಧ ತಾಸ್ನಾಗೆ ಹೊಲಿದ್ಬಿಡ್ತಾರೆ. ನಾನು ಹೊಲಿಲಿಕ್ಕೆ ಎಷ್ಟೊತ್ತು ಟೈಮ್ ತೊಗೊಂಡಿನಿ ಅಂತೇಳಿ ಗೊತ್ತಿಲ್ಲ. ಹೊಲಿತೀವಿ ನಾವು, ಸ್ಟಿಚ್ ಮಾಡ್ತೀವಿ, ಅಂದರೆ ಎಷ್ಟು ಟೈಮ್ ಹೋಗ್ಯದ ಅಂತೇಳಿ ಗೊತ್ತಿಲ್ಲ, ನೋಡ್ಕೊಳಕ್ಕಾಗಿಲ್ಲ. ಆದರೆ 5:30ಗೆ ಕುಂತೀನಿ ನೋಡ್ರಿ. 5:30ಗೆ 15 ನಿಮಿಷ ನಾನು ಕಟ್ಟಿಂಗ್ ವಿಡಿಯೋ ಹಾಕಿನಲ್ಲ, ಕಟ್ಟಿಂಗ್ ಮಾಡೋಕೆ 15 ನಿಮಿಷ ತೊಗೊಂಡಿನಿ.
1.5 ತಾಸೇನ ತೊಗೊಂಡು ನೀವು 2 ಬ್ಲೌಸ್ ಹೊಲಿಯೋಕೆ. ನಾನು ತೊಗೊಂಡಿರೋ ಟೈಮಿಗೆ 1.5 ತಾಸು. 2 ಗಂಟೆನೂ ಪೂರ್ತಿ ಕಂಪ್ಲೀಟಾಗಿ ತೊಗೊಂಡಿಲ್ಲ. 2 ಗಂಟೆಗೆ ಒಂದು 20 ನಿಮಿಷ ಕಮ್ಮಿನೇ ಇತ್ತು. 2 ಗಂಟೆಗೆ 1 ಗಂಟೆ ಕೂಡ ತೊಗೊಂಡಿಲ್ಲ 2 ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ. ಕಮ್ಮಿ ಇಷ್ಟು ಟೈಮ್ ನಾನು ತೊಗೊಂಡಿನಿ ನೋಡಿರಿ. ಪೂರ್ತಿ ಬ್ಲೌಸ್ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಎಷ್ಟು ಆಗ್ತದ ಅಷ್ಟೇ ಮಾಡಿ ನೋಡಿರಿ. ಇದೇ ಥರ ಹೊಸ ಹೊಸ ಕ್ಲೋಸ್ ನೆಕ್ಕ, ಬೋಟ್ ನೆಕ್ಕ, ಕಟೋರಿ, ಪ್ರಿನ್ಸ್ ಕಟ್ಟ ಮತ್ತು ಅಂಬ್ರೆಲಾ ಫ್ರಾಕ, ಡ್ರೆಸ್ಸ ಪ್ರತಿಯೊಂದು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಂತ್ರಿ. ನೀವು ಕಮೆಂಟ್ ಮಾಡಿದ್ರೆ ನಾನು ಹಾಕ್ತೀನಿ ಪ್ರತಿಯೊಂದು. ನಾನು ಯಾವ್ಯಾವ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅದಷ್ಟೇ ವಿಡಿಯೋ ಹಾಕ್ತೀನಿ. ಈಗ ಸೀಸನ್ ಇಲ್ಲ, ಇದು ಅನ್ಸೀಸನ್ನಾಗ ಯಾವೂ ಜಾಸ್ತಿ ಬಟ್ಟೆ ಬರಲ್ಲ, ಕಮ್ಮಿ. ಇವೇ ಸ್ಕೂಲ್ ಯೂನಿಫಾರ್ಮ, ಸ್ಕೂಲ್ ಡ್ರೆಸ್ಸ ಇದೇ ಥರ ಬರ್ತಾವೆ. ಇದ್ರ ಕಾಲಾಗಾಗಿ ಜಾಸ್ತಿ ಬೇಸಿಗೆ ಟೈಮಲ್ಲೇ, ಮದುವೆ ಸೀಸನಲ್ಲೇ ನಮಗೆ ಜಾಸ್ತಿ ಬಟ್ಟೆ ಇರ್ತಾವೆ. ಈ ಸೀಸನ್ನಾಗ ಏನು ಅಷ್ಟಿರಲ್ಲ, ಕಮ್ಮಿ ಬಟ್ಟೆ. ಆಯಿತು ಹೊಲಿಸ್ಕೊಂಡ್ರು ನಾರ್ಮಲ್ ಬ್ಲೌಸೇ ಸ್ಟಿಚ್ ಮಾಡಿಸ್ಕೋತಾರೆ. ಯಾರು ಹೆವಿ ಗ್ರ್ಯಾಂಡ್ ಬ್ಲೌಸ್ಗಳು ಕಮ್ಮಿ. ಹೀಗೆ ಏನಾದ್ರು ಫಂಕ್ಷನ್ ಇದ್ರೆ ಅಷ್ಟೇ ಗ್ರ್ಯಾಂಡ್ ಮಾಡಿಸ್ಕೊತಾರೆ. ಅರ್ಜೆಂಟ್ ಇಲ್ಲ. ಏನು ಮದುವೆ ಟೈಮಿಗೆ ಆ ಟೈಮಿಗೆ ನೋಡಿರಿ ನಮಗೆ ಟೈಮ್ ಇರ್ಲಾರ್ದಕ್ಕೆ ಬಟ್ಟೆ ಇರ್ತಾವೆ. ಈ ಟೈಮಿಗೆ ಇರ್ತಾವೆ, ಇರಲ್ಲ ಅಂತೇನಿಲ್ಲ, ಕಮ್ಮಿ ಇರ್ತಾವೆ. ಇದು ಕ್ಲೋಸ್ ನೆಕ್ಕಿಂದ ನೋಡ್ರಿ, ಈ ಥರ ಬಂದದ ಇದ್ರ ಡಿಸೈನ್. 2 ಬ್ಲೌಸ ಕಂಪ್ಲೀಟ್ ಆದ್ಮೇಲೆ ಭೀ ನಿಮಗೆ ಮಷಿನ್ ಮೇಲೆ ಇಟ್ಟು ತೋರಿಸ್ತೀನಂತ. ನಾನೇ ಸ್ಟಿಚ್ ಮಾಡಿ ಕಟಿಂಗ್ ಮಾಡ್ಕೊಂಡಿರೋ ವಿಡಿಯೋನು ನೋಡಿರಿ, ಸ್ಟಿಚಿಂಗ್ ವಿಡಿಯೋನು ನೋಡಿರ್ತೀರಿ. 2 ವಿಡಿಯೋಗಳು ನೋಡ್ಕೊರಿ. ನಾನೇ ಸ್ಟಿಚ್ ಮಾಡಿ ಹಾಕಿರೋದು ಇವೆಲ್ಲ. ಬೇರೆ ಯಾರದ್ದು ಸ್ಟಿಚ್ ಮಾಡಿರೋದಿಲ್ಲ, ಯಾರು ಕಟಿಂಗ್ ಮಾಡಿರೋದಿಲ್ಲ. ಅಲ್ಲಿ ಸೈಡಿಗೆ ಹಾಕ್ಕೊಂಡಿರೋ ಬ್ಲೌಸ್ಗಳ್ನು ನಾರ್ಮಲ್ ಅಷ್ಟು ಸ್ಟಿಚ್ ಮಾಡಿರೋದೇ, ನಾನೇ ಸ್ಟಿಚ್ ಮಾಡಿರೋದೇ. ಆದಷ್ಟು ಎಲ್ಲ ಬ್ಲೌಸ್ ಒಂದೊಂದು ಬ್ಲೌಸು ಅರ್ಜೆಂಟ್ ಕೊಡೋಗಿರ್ತಾವ್ರಿ. ಸ್ಟಿಚ್ ಮಾಡ್ಕೊಂಡ್ರು ಅವು ಡಿಸೈನ್ ಮಾಡಿದ್ರೆ ಭೀ ವಿಡಿಯೋ ಮಾಡ್ಕೊಳಕ್ಕೆ ಆಗಿರಲ್ಲ. ಇದು ವಿಡಿಯೋ ಮಾಡ್ಕೊಳಕ್ಕೆ ಎಷ್ಟಾಗ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡಿನಿ ಇದ್ರ ಜೊತೆ. ಇನ್ನೂ ಒಂದು ಶಾರ್ಟ್ ವಿಡಿಯೋದಾಗ ಹಾಕ್ತೀನಿ. ಇನ್ನೂ ಒಂದು ಬ್ಲೌಸ್ ಅದ, ಅದು ಬ್ಯಾಕ್ ಬೋಟ್ನಕ್ಕಿಟ್ಟು ಬ್ಯಾಕ್ ಒಂದು ಪಟ್ಟಿ ಲೈನ್ ಬೀಡ್ಸ್ ಕೊಟ್ಟಿನಿ ರೀ. ಈ ಫ್ರಂಟ್ ಬಂದದೆಲ್ಲ ಬಾರ್ಡ್ರ್ ಹಾಕೋದು, ಆ ಬಾರ್ಡ್ರ್ ಕೊಟ್ಟಿನಿ ಫ್ರಂಟ್ ಸೈಡ. ಆಯಿತು, ಸ್ಟಾರ್ ನೆಕ್ ಇಟ್ಟೀನಿ ಫ್ರಂಟ. ಸ್ಟಾರ್ ನೆಕ್ ಇಟ್ಟು ಸ್ಟಿಚ್ ಮಾಡೀನಿ. ಅದು ಶಾರ್ಟ್ ವಿಡಿಯೋದಾಗ ಹಾಕ್ತೀನಿ ಅಂತ, ಯಾಕಂದರೆ ಅದು ಒಂದೇ ಬ್ಲೌಸ್ ಡಿಸೈನ್ ಮಾಡಿರೋದು. ಆ ಬ್ಲೌಸ್ ಹೆಂಗೆ ಬಂದಿದೆ ಅಂತೇಳಿ ಹೇಳಿ ನೀವೇ ಗೊತ್ತಾಗ್ತದೆ, ಅದನ್ನು ನೋಡ್ಬೋದು ನಿಮಗೆ. ಈಗ ನನಗೆ ಎಷ್ಟು ಇವೆರಡು ಬ್ಲೌಸ ಕಟ್ ಮಾಡಿ 2 ಬ್ಲೌಸ್ ಸ್ಟಿಚ್ ಮಾಡೋಕೆ 1.5 ತಾಸು ಸ್ಟಿಚಿಂಗಿಗೆ ತೊಗೊಂಡಿನಿ. ಟೋಟಲ್ ಕಟ್ಟಿಂಗ್ ಬಂತು, ಸ್ಟಿಚಿಂಗ್ ಬಂತು, 2 ತಾಸು ಟೈಮ್ ತೊಗೊಂಡಿನಿ ನೋಡಿರಿ. 2 ಬ್ಲೌಸ್ ನಾನು ಹೊಲಿದು ಕಟ್ ಮಾಡಿ ಹೊಲ್ದು ಕೊಡ್ಲಿಕ್ಕೆ 2 ತಾಸು ಟೈಮ್ ತೊಗೊಂಡಿನಿ ನೋಡಿರಿ 2 ಬ್ಲೌಸಿಗೆ. ಜಲ್ದಿ ಹೊಲ್ದಿನೋ, ಸ್ಪೀಡಾಗಿ ಹೊಲ್ದಿನೋ, ಲೇಟಾಗಿ ಹೊಲ್ದಿನೋ ಗೊತ್ತಿಲ್ಲ. ಕಮೆಂಟ್ ಮಾಡಿರಿ. ನನಗಿಂತೂ ಇನ್ನೂ ಸ್ಪೀಡಾಗಿ ಹೊಲಿಯೋರಿದ್ರೆ ಕಮೆಂಟ್ ಮಾಡಿರಿ. ಹೊಲಿತಾರೆ ಬಿಡ್ರಿ, ನನಗಿಂತೂ ಸ್ಪೀಡಾಗಿ ಹೊಲಿತಾರೆ. ನಾನು ಒಂದೊಂದು ಯೂಟ್ಯೂಬ್ಗಳು ನೋಡ್ತಿರ್ತೀನಿ. ಫಾಸ್ಟ್ ದಿನಕ್ಕೆ 8, 9, 10 ಬ್ಲೌಸ್ನು ಸ್ಟಿಚ್ ಮಾಡೋರು ಇರ್ತಾರೆ. ನಾವೆಲ್ಲ ಅಷ್ಟು ಸ್ಟಿಚ್ ಮಾಡೋಕ್ಕಾಗಲ್ಲ ರೀ. ನಮ್ಗೆ ಎಷ್ಟು ಆಗ್ತದೆ ಅಷ್ಟೇ. ನಾನು ಸ್ಟಿಚ್ ಮಾಡೀನಿ, ಒಂದೊಂದು ದಿನ ಇಲ್ಲಂತಲ್ಲ, ನನಗೆ ಎಷ್ಟು ಆಗ್ತದೆ ಅಂತ ಅಷ್ಟೇ ಸ್ಟಿಚ್ ಮಾಡ್ತೀನಿ. 8, 9, 10 ಒಂದು ಬೇಸಿಗೆ ಟೈಮಲ್ಲಿ ಒಂದೊಂದು ಸಲ ಮಾಡಿ ಇಲ್ಲ ಅಂತೇನಿಲ್ಲ. ಆದರೆ ಹುಕ್ಸು ಪಟ್ಟಿ, ಕಾಜಾ ಪಟ್ಟಿ, ಹೆಣ್ಣಿಂದು ಇವೆಲ್ಲ ಮಾಡೋಕೆ ಒಬ್ರು ಇದ್ರಂದ್ರೆ ಅಷ್ಟು ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಎಲ್ಲನೂ ಸ್ಟಿಚಿಂಗ್ ಬತ್ತು ಹುಕ್ಕ ಪಟ್ಟಿ ನಾವೇ ಎಲ್ಲ ಮಾಡ್ಕೋಬೇಕಂತ ಹೇಳಂದ್ರೆ ಆಗಲ್ರಿ. ಯಾಕಂದರೆ ಅದಕ್ಕೆ ಒಂದು ಬ್ಲೌಸ್ ಹೊಲಿಯೋದಾಗೆ ಗುಂಡಿ ಪಟ್ಟಿ ಕಾಜಾ ಪಟ್ಟಿ ಮಾಡೋದ್ರಾಗೆ ಒಂದು ಬ್ಲೌಸೇ ರೆಡಿ ಮಾಡಿರ್ತೀವಿ ನಾವು. ಹಾಗಾಗಿ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ರೆಡಿ ಮಾಡೋಕ್ಕಿದ್ರಂದ್ರೆ ಏನೂ ಪ್ರಾಬ್ಲಮ್ ಬರಲ್ಲ ನೋಡಿರಿ. ನಂಗೆ ಹೆಲ್ಪ್ ಮಾಡ್ತಾರೆ, ಹಾಗೇನಿಲ್ಲ. ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಮಾಡೋಕೆ ಮಾಡಿಕೊಡ್ತಾರೆ. ಎಷ್ಟು ಆಗ್ತಾವೆ ಅಷ್ಟೇ ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಹೆವಿ ತೊಗೊಳಕ್ಕೆ ಹೋಗಲ್ಲ. ನನ್ನ ಕೈಯಿಂದ ಎಷ್ಟು ಆಗ್ತದೆ ಅಷ್ಟೇ. ಯಾಕಂದ್ರೆ ಜಾಸ್ತಿ ಮಾಡೋದು ಮತ್ತು ಆಮೇಲೆ ಅದೇ ದುಡ್ಡು ಹಾಸ್ಪಿಟಲ್ಗೆ ಇಡೋದು ಬ್ಯಾಡ ರಿಸ್ಕ್ ಅಂಥೇಳಿ ನನ್ನ ಕೈಲೇ ಎಷ್ಟು ಆಗ್ತೋ ಅಷ್ಟೇ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಮಾಡಿದಾಗ ಆಯಿತು ನಿಮ್ಗೆ ವಿಡಿಯೋ ಹಾಕಿರ್ತೀನಿ. ನನಗಿಲ್ಲ ಅರ್ಜೆಂಟ್ ಕೊಡೋದಿತ್ತಂದ್ರೆ ಆಗಿದ್ದೆಲ್ಲ ಅಂದ್ರೆ ಬಿಟ್ಟಿರ್ತೀನಿ ರೀ ಅಷ್ಟೇ. ಈ ಬ್ಲೌಸ ಇದ್ರ ಜೊತೆಗೆ ಇನ್ನೊಂದು ಬ್ಲೌಸ್ ಅದ ನೋಡಿರಿ. 2 ಬ್ಲೌಸ್ ಹೆಂಗೆ ಬಂದವ ಅಂಥೇಳಿ ತೋರಿಸ್ತೀನಿ ನಿಮಗೆ. ಈ ಸ್ಲೀವ್ಸ್ ನೋಡಿರಿ ಯಾವ ಥರ ಬಂತು ಅಂಥೇಳಿ. ಪೂರ್ತಿ ಎಲ್ಲ ಸ್ಟಿಚಿಂಗ್ ಆಯ್ತು ನೋಡಿರಿ. ಇದ್ರದ್ದು ಭೀ 2 ಕೂಳೆಗಳು ಸೇಮ್ ಬರಬೇಕು. ಬಗಲ್ ಸೈಡಿಗೆ 2 ಸೈಡ್ ಸೇಮ್ ಇರಬೇಕು, ಎಲ್ಲಿ ಮ್ಯಾಗ ಕೆಳಗೆ ಇರಬಾರ್ದು. ಬ್ಲೌಸ್ ಫ್ರಂಟ್ ಸೈಡ್ ಭೀ ನೋಡಿರಿ, ಎಲ್ಲಿ ಏನೂ ವೇರಿಯೇಷನ್ ಬಂದಿಲ್ಲ. ನಿಮಗೆ ಸೀದಾ ಮಾಡಿ ಭೀ ತೋರಿಸ್ತೀನಿ ಅಂತ ನಾ ಐರನ್ ಮಾಡಿಲ್ಲ, ಏನೂ ಮಾಡಿಲ್ಲ. ಅಂದ್ರೂ ಭೀ ಅಷ್ಟು ನೀಟಾಗ್ಯಾವ ಬ್ಲೌಸ್ಗಳು ಇವೆರಡು. ಐರನ್ ಮಾಡ್ರಿ ಇನ್ನೂ ಎಷ್ಟು ನೀಟ್ ಕಾಣಿಸ್ತಾವೇನು, ಫುಲ್ ನೀಟಾಗ್ಯಾವ ಬ್ಲೌಸ. ಈ ಬ್ಲೌಸಿಂದು ಫ್ರಂಟ್ ಸೈಡ್ ಭೀ ನೋಡಿರಿ, ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿ 2 ಸೌನಿಟ್ಟು ತೋರಿಸ್ತೀನಿ ನಿಮಗೆ
ಹೆಂಗೆ ಕುಂತು ಅಂತೇಳಿ ಗೊತ್ತಾಗ್ತದ. ಅದು ಹುಕ್ಸ್ ಪಟ್ಟಿ ಖಾಜಾ ಪಟ್ಟಿ ಯಾಕೆ ಸ್ಕೂಲ್ ಯೂನಿಫಾರ್ಮ್ ಬ್ಲೌಸ್ಗಳು ಹಿಂಗೆ ಇರ್ತಾವ, ನೀವು ಸ್ಟಿಚ್ ಮಾಡಿದವ್ರಿಗೆ ಗೊತ್ತಿರ್ತದೆ ಇದು ಹೆಂಗೆ ಅಂಥೇಳಿ. ಅದು ನೋಡ್ರಿ ಹುಕ್ಸ್ ಪಟ್ಟಿ ಖಾಜಾ ಪಟ್ಟಿ ಎಲ್ಲಿ ಹೆಚ್ಚು ಮಧ್ಯೆ ಸೆಂಟ್ರಲ್ ಗ್ಯಾಪೇ ಬಂದಿಲ್ಲ ಬ್ಲೌಸ, ಒಂಚೂರು ಗ್ಯಾಪ್ ಇಲ್ಲ, ಕರೆಕ್ಟಾಗಿ ಕುಂತದ. ಯಾವ ಥರ ಶೇಪ್ ಬಂದದ ನೋಡ್ರಿ, ನಡ್ಬರ್ಕ್ ಭೀ ಕರೆಕ್ಟ್ ಬಂದದ ಪೂರ್ತಿ. ಫ್ರಂಟ್ನು ಇದು ಬ್ಲೂ ಕಲರ, ಇನ್ನೂ ಒಂದು ಫ್ಲವರ್ ಡಿಸೈನ್ ಬಂದದ, ಅದು ಫ್ಲವರ್ ಡಿಸೈನ್ದು ಒಂದು ಅದ ನೋಡ್ರಿ, ಅದೊಂದು ಇದೊಂದು 2 ಬ್ಲೌಸ್ ಅವ್ರದ್ದು. ಸೀರೆ ಪಿಕೋ ಮಾಡಿ 2 ಬ್ಲೌಸ್ ನಾನೇ ರೆಡಿ ಮಾಡಿ ಕೊಡ್ಬೇಕು ಅವ್ರದ್ದು. ಇವೆರಡು ಬ್ಲೌಸ್ ಫಿಟ್ಟಿಂಗ್ ಚಂದ ಕುಂತು ಅಂದ್ರೆ ಮತ್ತೆ ಹಾಕ್ತೀನಿ ಅಂದಾರ ಅವರು. 2 ಬ್ಲೌಸ್ ಕೊಟ್ಟ ಮೇಲೆ ಅವ್ರು ಮತ್ತೆ ಹಾಕ್ರಂದ್ರೆ ನಿಮಗೆ ಅದು ವಿಡಿಯೋದಾಗ ತೋರಿಸ್ತೀನಂತ. ಅವ್ರು ನೆಕ್ಸ್ಟ್ ಕೊಟ್ಟಿದ್ದೆ ಈ ಬ್ಲೌಸ್ ಭೀ ಫಿಟ್ಟಿಂಗ್ ಹೆಂಗೆ ಕೂತದಂತ ಅವ್ರಿಗೆ ಕೇಳಿ ಹೇಳ್ತೀನಿ. ಅವ್ರು ವೇರ್ ಮಾಡಿಲ್ಲ ಇನ್ನು, ಅವರು ಫಿಟ್ಟಿಂಗ್ ಹೆಂಗೆ ಕುಂತದಂತ ಕೇಳಿ ನಿಮಗೆ ಹೇಳ್ತೀನಂತ ಯಾವ ಥರ ಫಿಟ್ಟಿಂಗ್ ಕುಂತು ಅಂತ ಹೇಳಿ. ಈ ಥರ ಸ್ಟಿಚ್ ಮಾಡಿ ನೋಡ್ರಿ ಫ್ರೆಂಡ್, ಒಂದು ಸ್ಟಾರ್ ನೆಕ್, ಒಂದು ನಾರ್ಮಲ್ ರೌಂಡ್ ನೆಕ್. ಇವೆರಡು ಕ್ಲೋಸ್ ನೆಕ್ ಅದು, ಇವ್ಯಾವು ನಾರ್ಮಲ್ ಸಿಂಪಲ್ ಇದು. ಒಂದು ಸ್ಟಾರ್ ನೆಕ್ ಇಟ್ಟು ಸ್ಟಿಚ್ ಮಾಡೀನಿ, ಒಂದು ಕ್ಲೋಸ್ ನೆಕ್ ಸ್ಟಿಚ್ ಮಾಡೀನಿ. ಕ್ಯಾನ್ವಾಸ್ ಹಾಕಿನೂ ಸ್ಟಿಚ್ ಮಾಡ್ತೀನಿ ರೀ, ಮಾಡಲ್ಲ ಅಂತೇನಿಲ್ಲ, ಯಾವ್ಯಾವ ಬ್ಲೌಸ್ ಹೆಂಗಿರ್ತಾವ ಹಂಗೆ ಸ್ಟಿಚ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಹಿಂಗಿತ್ತು ನೋಡ್ರಿ. ನಿಮಗೆ ಮತ್ತೆ ಯಾವರೇ ಹೊಸ ಡಿಸೈನ ಹೊಸ ಕಟ್ಟಿಂಗ ವಿಡಿಯೋ ಯಾವರೇ ಬೇಕಂದ್ರೆ ಕಮೆಂಟ್ ಮಾಡಿರಿ ಫ್ರೆಂಡ್. ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಫಾಲೋ ಮಾಡಿರಿ. ಇದೇ ಥರ ವಿಡಿಯೋಸ್ಗಳನ್ನ ನೋಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಬರ್ತೀನಂತ ಫ್ರೆಂಡ್. ಬಾಯ್ ಫ್ರೆಂಡ್, ಮತ್ತು ನೆಕ್ಸ್ಟ್ ವಿಡಿಯೋದಾಗ